ಕೋಆಪರೇಟಿವ್ ಸೊಸೈಟಿ ಸಂಸ್ಥೆ 44 ವರ್ಷ ಈಗ ಸ್ಥಾಪನೆಯಾಗಿ ನಮ್ಮಲ್ಲಿ ಪ್ರತಿ ವರ್ಷ ಜನರಲ್ ಬಾಡಿ ಆಗುವಾಗ ಪ್ರತಿಭಾ ಪುರಸ್ಕಾರ ಕೊಡೋದಕ್ಕೆ ಇನ್ನೊಂದು ದಿವಸ ನಾವು ಜನರಲ್ ಬಾಡಿ ಸೈಟ್ ಕೊಡಕ್ಕೆ ಹೋಗೋದಿಲ್ಲ, ಸದಸ್ಯರು ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ದಿವಸ ನಾವು ಯಾರು SLC-ನಲ್ಲಿ PUC-ನಲ್ಲಿ 80% ಎಬೋ ತಂದಿರ್ತಾರೆ ಅಂಥವ್ರು ಎಲ್ರಿಗೂ ಸುಧಾ ನಾವು ಅವ್ರಿಗೆ ಒಂದು ಗೌರವಿಸ್ಬಿಟ್ಟು ಅವ್ರಿಗೆ ಸದಸ್ಯರ ಮಕ್ಕಳುಗಳಿಗೆ ಒಂದು ಇದು ಮಾಡ್ತೀವಿ, ಅವ್ರಿಗೆಲ್ಲ ತಿಂಡಿ ವ್ಯವಸ್ಥೆ ಮಾಡಿ ಗೌರವಯುತವಾಗಿ ಕಂಡು ಕಳಿಸ್ಕೊಡ್ತೀವಿ. ತದನಂತರ ನೆಕ್ಸ್ಟು ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇದೆ. ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಮತ್ತು ನಿನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಮುಖ್ಯ ಶಿವರಾಜ ಸ್ವಾಮಿ ಅವರು ಮಂತ್ರಿ ಬಂದಿದ್ದರು, ಅವರು ಸುಧಾ ಕಾರ್ಯಕ್ರಮ ಬಂದು ಅವ್ರಿಗೂ ಒಂದು ಸನ್ಮಾನ ಮಾಡಿ ನಾವು ಕಳಿಸಿದ್ದೀವಿ. ಮತ್ತು ಸದಸ್ಯರು ಮಕ್ಕಳಿಗೂ ಸುಧಾ ಗೌರವಿಸಿ ಕಳಿಸಿದ್ದೀವಿ. ಸೊ ಇಷ್ಟಾಗಿ ಇವತ್ತಿನ ಜನರಲ್ ಬಾಡಿನಲ್ಲಿ ನಾವು ನಾರ್ಮಲ್ ಆಗಿ ಏನು ನಮ್ಮ ಸಂಸ್ಥೆ ದಿನಚರಿ ಏನು ನಡೀತಾ ಇದೆಯೋ ಪ್ರತಿ ವರ್ಷ ನಡೀತಾ ಇರೋ ಹಾಗೆ ಜನರಲ್ ಬಾಡಿ ಮಾಡಿದ್ದೀವಿ. ಜನರಲ್ ಬಾಡಿನಲ್ಲಿ ಎಲ್ಲ ಕಾರ್ಯಕ್ರಮ ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡಿದ್ದೀವಿ. 20 ಜನಕ್ಕೆ ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡಿದ್ದೀವಿ. ಸಂಸ್ಥಾಪಕರಿಗೆ ಒಬ್ಬರಿಗೆ ಸನ್ಮಾನ ಮಾಡಿದ್ದೀವಿ, ಸಿಂಗೇಗೌಡರು ಅಂತ ಹೇಳ್ಬಿಟ್ಟು ಅವರು ಪಾಪಣ್ಣ ಅಂತ ಇಬ್ಬರಿಗೆ ಸನ್ಮಾನ ಮಾಡಿ ಪ್ರತಿ ಸಂಸ್ಥಾಪಕರಲ್ಲಿ. ಸೊ ಈ ಕಾರ್ಯಕ್ರಮ ಇದಿದೆ ಅಲ್ಲ, ಅವ್ರಿಗೆ ಗೌರವ ಸೂಚಿಸೋದಕ್ಕೆ ಅವ್ರಿಗೆ ಒಂದು ಸಾಲು ಹೊತ್ತಿಸಿ ಹಾರ ಹಾಕಿ ಪೇಟ ಹಾಕಿ ಅವ್ರನ್ನ ಗೌರವಿಸ್ತೀವಿ. ಸಭೆಯಲ್ಲಿ ಒಳ್ಳೆ ಜನ ಸದಸ್ಯರುಗಳು ಪ್ರತಿಯೊಬ್ಬರೂ ನಮ್ಮಲ್ಲಿ ವ್ಯವಹರಿಸೋದೇ ಆಗಿರಲಿ, ಒಂದು ಮೀಟಿಂಗ್ ಅಟೆಂಡ್ ಮಾಡೋದೇ ಆಗಿರಲಿ, ಪ್ರತಿಯೊಂದಕ್ಕೂ ಒಂದು ರಿಲೇಷನ್ಶಿಪ್ ಇಟ್ಕೊಂಡು ಸಂಸ್ಥೆ ಬೆಳೆಸ್ತಾ ಇದ್ದೀವಿ. ಒಂದು ಇತಿಮಿತಿ ಒಳಗೆ ಹಾಸಿಗೆ ಇದ್ದಷ್ಟರಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಬ್ರ್ಯಾಂಚ್ ಮಾಡಬೇಕು, 4 ಬ್ರ್ಯಾಂಚ್ಗೆ ಪರ್ಮಿಷನ್ ತೊಗೊಂಡಿದ್ದೀವಿ. ಸೊ ಜಾಗ ನೋಡಿಕೊಂಡು 4 ಭಾಗ ಮಾಡಿಕೊಂಡು ಈ ಹೆಡ್ ಆಫೀಸಲ್ಲಿ ಇದ್ಕೊಂಡು 4 ಕಡೆ ಮಾಡಬೇಕು ಅನ್ನೋ ಐಡಿಯಾ ಇದೆ. ಹಣ ಸಂಗ್ರಹ ಆದಂಗೆ ಮುಂದೆ ಆ ಕಾರ್ಯಕ್ರಮ ನಾವು ಮಾಡ್ತೀವಿ. ಮೆಂಬರ್ಗೆ 6%, ನಾವು ಯಾವ್ದಾರ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡಿದ್ರೆ 7 ಬ್ಯಾಂಕಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕೊಡ್ತಾರೋ ಅಷ್ಟು 7.5 8 ಆ ಥರ ಡೆಪಾಸಿಟ್ ಮಾಡಿದ್ರೆ 8.5 ಕೊಡ್ತೀವಿ. ನಾರ್ಮಲ್ಗೆ 7%. ಜನರಿಗೂ PUC ಮತ್ತು SLC-ಯಲ್ಲಿ 80% ಇದ್ದ ಮೇಲೆ ಅಂಕವನ್ನು ಗಳಿಸಿದ ಸದಸ್ಯರ ಮಕ್ಕಳುಗಳಿಗೆ ಮಾತ್ರ, ಬೇರೆ ಮಾಡಲ್ಲ. ಸೊ PUC ಇದರಲ್ಲಿ 2 ಸೇರಿ ಒಂದು 88 ಜನಕ್ಕೆ ಈ ಸರಿ ಮಾಡಿದ್ದೀವಿ. ನಮ್ಮದು ಸದ್ಯದಲ್ಲಿ ಎಲ್ಲೂ ಇಲ್ಲ. ಈಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ವಿಜಯನಗರ MC ಲೇಔಟ್ನಲ್ಲಿ, ಅದು ಅದೇ ಹೆಡ್ ಆಫೀಸು, ಬೇರೆ ಸ್ವಂತ ಇದಿಲ್ಲ. ಸ್ವಂತ ಕಟ್ಟಡದಲ್ಲಿ ನಾವು ನಮ್ಮ ಸಂಸ್ಥೆಯನ್ನ ಸುಮಾರು 2006 ಇಂದ ನಡೆಸ್ತಾ ಇದ್ದೀವಿ. ಅದರಿಂದ ಹಿಂದೆ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ವಿ. ಇಲ್ಲ ಮುಂದಿದೆ, ಬಟ್ ಈಗ ಒಂದು ನಿವೇಶನವನ್ನು ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಏನಾದರೂ ಒಂದು ನಿವೇಶನ ಸಿಕ್ಕಿದ್ರೆ ಅಲ್ಲಿ ಕಟ್ಟಡವನ್ನು ಕಟ್ಟಿ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡಬೇಕು ಅಂತ ಆಸೆ ಇದೆ.